ನಮಸ್ಕಾರ ಎಲ್ಲರಿಗೂ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಗ್ರೇಡ್ 5 ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ಕಿನ ಭಾಗ 2 ಗದ್ಯ 1 ಪಾಠದ ಹೆಸರು ನನ್ನ ದೇಶ ನನ್ನ ಜನವನ್ನು ಎಕ್ಸ್ಪ್ಲೇನ್ ಮಾಡುತ್ತಿದ್ದೇನೆ. ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಫ್ರಮ್ ಗ್ರೇಡ್ 5 ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಭಾಗ 2 ಪಾಠ 1 ನನ್ನ ದೇಶ ನನ್ನ ಜನ. ಲೆಟ್ಸ್ ಸ್ಟಾರ್ಟ್ ನೌ. ನನ್ನ ದೇಶ ನನ್ನ ಜನ. ನನ್ನ ದೇಶ ಅಂದರೆ ಮೈ ಕಂಟ್ರಿ, ನನ್ನ ಜನ ಅಂದರೆ ಮೈ ಪೀಪಲ್. ನಮ್ಮ ದೇಶ ಭಾರತ, ನಾವು ಭಾರತೀಯರು. ಅವರ್ ಕಂಟ್ರಿ ಈಸ್ ಇಂಡಿಯಾ, ವಿ ಆರ್ ಇಂಡಿಯನ್ಸ್. ಇದೊಂದು ಉಪಖಂಡವು ಆಹುದು. ದಿಸ್ ಈಸ್ ಅ ಸಬ್ ಕಾಂಟಿನೆಂಟ್. ಉಪಖಂಡ ಮೀನ್ಸ್ ಸಬ್ ಕಾಂಟಿನೆಂಟ್. 3 ಕಡೆ ಸಮುದ್ರ, ಒಂದು ಕಡೆ ಮಹಾಪರ್ವತ ಇದೆ, ಅದುವೇ ಹಿಮಾಲಯ. ದೇರ್ ಈಸ್ ಆನ್ ಓಷನ್ ಆನ್ 3 sides ಆ್ಯಂಡ್ ಅ ಗ್ರೇಟ್ ಮೌಂಟೇನ್ ಆನ್ 1 side. ಮೌಂಟೇನ್ ಹಿಮಾಲಯ ಅಂದರೆ ಹಿಮಾಲಯ ಮೌಂಟೇನ್, ಸಮುದ್ರ 3 ಕಡೆ ಸಮುದ್ರ ಓಷನ್ ಆ್ಯಂಡ್ ಒಂದು ಕಡೆ ಮಹಾಪರ್ವತ. ನೆಕ್ಸ್ಟ್ ಪ್ಯಾರ. ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯುವರು. ದಿಸ್ ಕಂಟ್ರಿ ಈಸ್ ಕಾಲ್ಡ್ ಭಾರತಖಂಡ, ಹಿಂದೂಸ್ತಾನ ಆ್ಯಂಡ್ ಇಂಡಿಯಾ. ವಿ ಕಾಲ್ ಇನ್ ಡಿಫ್ರೆಂಟ್ ನೇಮ್ಸ್ ಆಲ್ಸೋ. ನಮ್ಮ ದೇಶದ ವಿಸ್ತಾರ 32,87,263 ಚದರ ಕಿಲೋಮೀಟರ್ಗಳು. ಅಂದರೆ the area of our country is 32,87,263 square kilometers. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ, ಪಂಜಾಬಿನಿಂದ ಮಣಿಪುರದವರೆಗೆ ಹಬ್ಬಿದೆ. ದಿಸ್ ಎಕ್ಸ್ಟೆಂಡ್ಸ್ ಫ್ರಮ್ ಕಾಶ್ಮೀರ್ ಟು ಕನ್ಯಾಕುಮಾರಿ ಆ್ಯಂಡ್ ಫ್ರಮ್ ಪಂಜಾಬ್ ಟು ಮಣಿಪುರ್. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರು ಇದ್ದಾರೆ. ಹಿಯರ್ ವೇರಿಯಸ್ ರಿಲಿಜಿಯನ್ಸ್ ಪೀಪಲ್, ಡಿಫ್ರೆಂಟ್ ಕೈಂಡ್ ಆಫ್ ರಿಲಿಜಿಯನ್ಸ್ ಪೀಪಲ್ ಲಿವ್ ಇನ್ ಅವರ್ ಕಂಟ್ರಿ ಲೈಕ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ಆ್ಯಂಡ್ ಜೈನ್. ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. ಈವನ್ ದೇರ್ ಆರ್ ಡಿಫ್ರೆಂಟ್ ಪೀಪಲ್ ಆರ್ ದೇರ್ ಹೂ ಸ್ಪೀಕ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಲೈಕ್ ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ. ಬಹುಧರ್ಮ, ಬಹುಭಾಷೆ, ಬಹುವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ಅವರ್ಸ್ ಇಸ್ ಅ ಗ್ರೇಟ್ ಕಂಟ್ರಿ with many religions, many languages and different attires. ಬಹುವೇಷ ಅಂದರೆ ಡಿಫ್ರೆಂಟ್ ಅಟೈರ್. ಈ ಜನ ಶಾಂತಿ ಪ್ರಿಯರು. ದಿಸ್ ಪೀಪಲ್ ಆರ್ ಪೀಸ್ ಲವಿಂಗ್. ವಿಶಾಲ ಮನೋಭಾವದವರು. ಈವನ್ ದೇ ಆರ್ ಬ್ರಾಡ್ ಮೈಂಡೆಡ್. ಜಾತಿ ಮತ ಭಾಷೆ ಮೀರಿದವರು. ದೇ ಆರ್ ಬಿಯಾಂಡ್ ಕಾಸ್ಟ್, ರಿಲಿಜಿಯನ್ ಆ್ಯಂಡ್ ಲ್ಯಾಂಗ್ವೇಜ್. ಜಾತಿ ಈಸ್ ಕಾಸ್ಟ್, ಮತ ಆ್ಯಂಡ್ ಲ್ಯಾಂಗ್ವೇಜ್. ಮತ, ರಿಲಿಜಿಯನ್ ಆ್ಯಂಡ್ ಭಾಷೆ, ಲ್ಯಾಂಗ್ವೇಜ್. ಈ ನೆಕ್ಸ್ಟ್ ಪ್ಯಾರಾ. ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ. ಈ ನಮ್ಮ ದೇಶದಲ್ಲಿ ಹಲವಾರು ನದಿಗಳು ಹರಿಯುತ್ತವೆ. ರಿವರ್ಸ್ ಲೈಕ್ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣ ಆ್ಯಂಡ್ ಗೋದಾವರಿ ಫ್ಲೋ ಇನ್ ದಿಸ್ ಕಂಟ್ರಿ. ಬದುಕಿನ ಭೂಮಿಗೆ ನೀರುಣಿಸುತ್ತವೆ. ದಿ ಪ್ರೊವೈಡ್ ವಾಟರ್ ಟು ದ ಲ್ಯಾಂಡ್ ಆಫ್ ಲೈಫ್. ಭೂಮಿಗೆ ನೀರು ಈ ನದಿಗಳು ಕೊಡುತ್ತವೆ. ಕರಾವಳಿಯು ಸಾಗರದ ಚಲುವಿನಿಂದ ತುಂಬಿದೆ. ದ ಕೋಸ್ಟಲ್ ರೀಜನ್, ದ ಕೋಸ್ಟಲ್ ಪಾರ್ಟ್ ಈಸ್ ಫುಲ್ ಆಫ್ ಓಷನ್ ಬ್ಯೂಟಿ. ಸಾಗರದಿಂದ ಕೂಡಿದೆ. ದಕ್ಷಿಣ ಪೀಠ ಭೂಮಿ ಫಲವತ್ತಾದ ನಾಡು. ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರಿದಿವೆ. ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು ಅಂದರೆ ಡೆಕ್ಕನ್ ಪ್ಲಾಟ್ಲೇನ್ ಈಸ್ ಅ ಭೂಮಿ
ಇಸ್ ಅ ಫರ್ಟೈಲ್ ಲೈನ್, ಫಲವತ್ತಾದ ನಾಡು. ಅದನ್ನು ಪಶ್ಚಿಮ ಘಟ್ಟಗಳು ಆ್ಯಂಡ್ ಪೂರ್ವ ಘಟ್ಟಗಳು ಸುತ್ತಿರುತ್ತವೆ. ಇಟ್ ಈಸ್ ಸರೌಂಡೆಡ್ ಬೈ ದಿ ವೆಸ್ಟರ್ನ್ ಘಾಟ್ ಆಸ್ ವೆಲ್ ಆಸ್ ಈಸ್ಟರ್ನ್ ಘಾಟ್ಸ್. ಇದು ಹಚ್ಚ ಹಸಿರಿನ ಕಾಡು. ದಿಸ್ ಈಸ್ ಅ ಬುಷ್ ಗ್ರೀನ್ ಫಾರೆಸ್ಟ್. ಇದು ಹಚ್ಚ ಹಸುರಿನ ಕಾಡು. ಇಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ವನ್ಯಜೀವಿಗಳು ಇವೆ. ದೇರ್ ಆರ್ ವೈಲ್ಡ್ ಎನಿಮಲ್ಸ್ ಲೈಕ್ ಟೈಗರ್ಸ್, ಲಯನ್ಸ್, ಎಲಿಫೆಂಟ್ಸ್, ಡಿಯರ್ ಆ್ಯಂಡ್ ಚೀತರ್ಸ್ ಲಿವ್ ಹಿಯರ್. ನೆಕ್ಸ್ಟ್ ಪ್ಯಾರ, ಜನಗಣಮನ. ಇದು ನಮ್ಮ ರಾಷ್ಟ್ರಗೀತೆ. ಜನಗಣಮನ ಈಸ್ ಅವರ್ ನ್ಯಾಷನಲ್ ಆ್ಯಂಥಮ್. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ ಟಾಗೋರ್. ದ ಒನ್ ಹೂ ರೋಟ್ ದಿಸ್ ಸಾಂಗ್ ಈಸ್ ರವೀಂದ್ರನಾಥ ಟ್ಯಾಗೋರ್. ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ. ದಿಸ್ ಡಿಸ್ಕ್ರೈಬ್ಸ್ ದಿ ನೇಷನ್ ಆಫ್ ಇಂಡಿಯಾ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ. ಆ್ಯಂಡ್ ವಿಶಸ್ ವಿಕ್ಟರಿ ಟು ಇಂಡಿಯನ್ಸ್. ಜಯ ಅಂದರೆ ವಿಕ್ಟರಿ, ಕೋರು, ವಿಶ್. ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ವಂದೇ ಮಾತರಂ ಈಸ್ ಅವರ್ ನ್ಯಾಷನಲ್ ಸಾಂಗ್. ಇದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ. ದ ಒನ್ ಹೂ ರೋಟ್ ದಿಸ್ ಈಸ್ ಬಂಕಿಚಂದ್ರ ಚಟರ್ಜಿ. ಇದು ದೇಶ ಪ್ರೇಮ ಸಾರುವ ಗೀತೆ ಆಗಿದೆ. ದಿಸ್ ಈಸ್ ಅ ಸಾಂಗ್ ದ್ಯಾಟ್ ಪ್ರೊಕ್ಲೇಮ್ಸ್ ಪ್ಯಾಟ್ರಿಯಟಿಸಮ್ ಅಂದರೆ ದೇಶ ಪ್ರೇಮ. ನೆಕ್ಸ್ಟ್ ಪ್ಯಾರ, ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ಅವರ್ ನ್ಯಾಷನಲ್ ಫ್ಲ್ಯಾಗ್, ದೇಶದ ಬಾವುಟ ಇಸ್ ಫ್ಲ್ಯಾಗ್, 3 ಬಣ್ಣ ಅಂದರೆ 3 ಕಲರ್ಸ್. ಅವರ್ ನ್ಯಾಷನಲ್ ಫ್ಲ್ಯಾಗ್ ಹ್ಯಾಸ್ 3 ಕಲರ್ಸ್. ಒನ್ ಈಸ್ ಕೇಸರಿ, ತ್ಯಾಗದ ಸಂಕೇತ. ಸ್ಯಾಫ್ರನ್ ಈಸ್ ದ ಸಿಂಬಲ್ ಆಫ್ ಸ್ಯಾಕ್ರಿಫೈಸ್, ತ್ಯಾಗ, ಸ್ಯಾಕ್ರಿಫೈಸ್. ಬಿಳಿ ಶಾಂತಿಯ ಪ್ರತೀಕ. ವೈಟ್ ಈಸ್ ದಿ ಸಿಂಬಲ್ ಆಫ್ ಪೀಸ್. ಆ್ಯಂಡ್ ಹಸಿರು, ಗ್ರೀನ್ ಈಸ್ ದಿ ಪ್ರಾಸ್ಪ್ಯಾರಿಟಿ, ಸಮೃದ್ಧಿ, ಪ್ರಾಸ್ಪರಿಟಿ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮ ಚಕ್ರ. ನಡುವೆ ದ ಬ್ಲೂ ಕಲರ್ಡ್ ವೀಲ್ ಇನ್ ದ ಮಿಡಲ್ ಈಸ್ ಅವರ್ ಧರ್ಮ ಚಕ್ರ. ಪ್ರಗತಿಯ ಸಂಕೇತ. ಪ್ರಗತಿಯ ಸಂಕೇತ ಅಂದರೆ ಎ ಸಿಂಬಲ್ ಆಫ್ ಪ್ರೋಗ್ರೆಸ್. ಇದುವೇ ನಮ್ಮ ಹೆಮ್ಮೆಯ ಬಾವುಟ. ದಿಸ್ ಈಸ್ ಅವರ್ ಪ್ರೌಡ್ ಫ್ಲ್ಯಾಗ್. ನೆಕ್ಸ್ಟ್ ಲೈನ್, ನೆಕ್ಸ್ಟ್ ಪ್ಯಾರ, ಲಾಸ್ಟ್ ಪ್ಯಾರ. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಮೆನಿ ಪೀಪಲ್ ಹ್ಯಾವ್ ಸ್ಯಾಕ್ರಿಫೈಸ್ಡ್ ದೇಯರ್ ಲೈಫ್ಸ್ ಫಾರ್ ದ ಪ್ರೊಟೆಕ್ಷನ್ ಆಫ್ ದಿಸ್ ಲ್ಯಾಂಡ್. ರಕ್ಷಣೆಗಾಗಿ, ಟು ಪ್ರೊಟೆಕ್ಟ್ ದಿ ಲ್ಯಾಂಡ್. ಬಲಿದಾನ ಅಂದರೆ ಟು ಸ್ಯಾಕ್ರಿಫೈಸ್ಡ್ ದೇಯರ್ ಲೈವ್ಸ್. ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಪ್ರಮುಖರು. ಅಮಾಂಗ್ ದೆಮ್ ಹೂ ಆಲ್ ಆರ್ ಮೇನ್: ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್ ಆ್ಯಂಡ್ ಚಂದ್ರಶೇಖರ್ ಆಜಾದ್. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡುವರು. ಮೆನಿ ಮದರ್ಸ್ ಹ್ಯಾವ್ ಗಿವನ್ ದೇರ್ ಓನ್ ಚಿಲ್ಡ್ರನ್ ಈಸ್ ದ ಹೋಮ್ ಆಫ್ ಚಿಲ್ಡ್ರನ್ ಈಸ್ ದ ಹೋಮ್ ಆಫ್ ಪೋಯಟ್ಸ್. ಲೈಕ್ ಯಾರಿಗೆಲ್ಲ ನೀಡಿದ್ದಾರೆ? ತಮ್ಮ ಮಕ್ಕಳನ್ನೇ ಕೊಡುಗೆಯಾಗಿ ನೀಡಿದ್ದಾರೆ. ಯಾರೆಲ್ಲ? ವಾಲ್ಮೀಕಿ, ವ್ಯಾಸ, ಪಂಪ, ದೇಶ, ಹರಿಹರ, ರಾಘವಂಕ, ಕುಮಾರವ್ಯಾಸ, ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ. ದೀಸ್ ಆಲ್ ಆರ್ ಪೋಯಟ್ಸ್ ನೇಮ್. ಓಕೆ. ಆ್ಯಂಡ್ ನೆಕ್ಸ್ಟ್ ಈಸ್ ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ದಿಸ್ ಈಸ್ ದ ಲ್ಯಾಂಡ್ ಆಫ್ ಗ್ರೇಟ್ ಸೋಲ್ಸ್. ಲೈಕ್ ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದ, ಅರವಿಂದರ ಗೂಡಿದು. ಇಟ್ ಈಸ್ ದ ಅಬಾರ್ಡ್ ಆಫ್ ವಿವೇಕಾನಂದ. ಆ್ಯಂಡ್ ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. ಯಾರು ನಮ್ಮ ದೇಶದ ಆಧಾರ ಸ್ತಂಭಗಳು? ರೈತ ಮತ್ತು ಸೈನಿಕ. ದ ಫಾರ್ಮರ್ಸ್ ಆ್ಯಂಡ್ ದ ಸೋಲ್ಜರ್ಸ್ ಆರ್ ಆಫ್ ದಿಸ್ ಲ್ಯಾಂಡ್ ಆರ್ ದ ಪಿಲ್ಲರ್ಸ್ ಆಫ್ ಸಪೋರ್ಟ್ ಫಾರ್ ಅವರ್ ಕಂಟ್ರಿ. ಪಿಲ್ಲರ್ಸ್ ಮೀನ್ಸ್ ಆಧಾರ ಸ್ತಂಭಗಳು ಫಾರ್ ಅವರ್ ಕಂಟ್ರಿ.
ಇಷ್ಟು ಈ ಪಾಠದ ಎಕ್ಸ್ಪ್ಲನೇಷನ್. ಎಲ್ಲರಿಗೂ ನನ್ನ ಈ ಎಕ್ಸ್ಪ್ಲನೇಷನ್ ಅರ್ಥವಾಯಿತೆಂದು ಭಾವಿಸುತ್ತೇನೆ. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ಮೈ ಎಕ್ಸ್ಪ್ಲನೇಷನ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ನುಡಿ ಕನ್ನಡ ಯೂಟ್ಯೂಬ್ ಚಾನಲ್. The YouTube channel link is on my bio. Please click it on that link and subscribe to it for more videos. Thank you for watching my video.